ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಂದುಲೋಕ ಕನ್ನಡ ಲಾಗ್ಸ್. ಫ್ರೆಂಡ್ಸ್, ಇವತ್ತು ಶನಿವಾರ. ಈ ಶನಿವಾರ ನಾನು ಮಧ್ಯಾಹ್ನದಿಂದ ಇವತ್ತು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಫುಲ್ಲು ಕಿಚನ್ನನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು, ಅಂದರೆ ಬಾಕ್ಸಸ್ ಏನಿರುತ್ತೆ, ನಾವು ಗ್ರಾಸರಿ ಐಟಮ್ಸ್ ಏನು ತುಂಬ್ಕೊಂಡಿರ್ತೀವಿ ಅದೆಲ್ಲ ಕೆಲವೊಂದು ಸ್ವಲ್ಪ ಖಾಲಿಯಾಗಿತ್ತು, ಸ್ವಲ್ಪ ಅರ್ಧ ಇತ್ತು. ಸೊ ಅದನ್ನೆಲ್ಲದನ್ನು ತೆಗೆದುಬಿಟ್ಟು ಏನು ನಾನು ಬಾಕ್ಸ್ಗಳನ್ನೆಲ್ಲ ಜೋಡಿಸಿದೆ ಅದನ್ನೆಲ್ಲದನ್ನು ತೊಳೆದು ಒರೆಸ್ಬಿಟ್ಟು ಸ್ವಲ್ಪ ಬಿಸಿಲಲ್ಲಿ ಇಟ್ಬಿಟ್ಟು ಕ್ಲೀನ್ ಮಾಡಿ ಒಣಗಿಸ್ಬಿಟ್ಟು ಅದಕ್ಕೆಲ್ಲ ಮತ್ತೆ ರೇಷನ್ನ ರೀಫಿಲ್ ಮಾಡ್ಕೊತಾ ಇದ್ದೀನಿ. 3 ಮಂತ್ಸ್ಗೊಂದು ಈ ಥರ ನಾವು ಏನು ಗ್ರಾಸರೀಸ್ನೆಲ್ಲ ತುಂಬಿರ್ತೀವಿ ಆ ಬಾಕ್ಸ್ಗಳನ್ನೆಲ್ಲ ಈ ಥರ ನೀಟಾಗಿ ತೊಳೆದ್ಬಿಟ್ಟು ಬಟ್ಟೆಲಿ ಒರೆಸ್ಬಿಟ್ಟು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಡ್ರೈ ಮಾಡಿ ನಾವು ರೇಷನ್ನ ಅದಕ್ಕೆ ತುಂಬಿಟ್ಕೊಳ್ಳೋದ್ರಿಂದ ರೇಷನ್ನು ಕೂಡ ಹಾಳಾಗಲ್ಲ, ಚೆನ್ನಾಗಿರುತ್ತೆ. ಹಾಗೆ ಮನೆಯೂ ಕೂಡ ಎಕ್ಸ್ಪೆಷಲಿ ಕಿಚನ್ನು ಕೂಡ ತುಂಬ ನೀಟಾಗಿ ಆರ್ಗನೈಸ್ ಆಗಿ ಕಾಣುತ್ತೆ. ಅದಲ್ಲದೆ ನಾವು ಅಡುಗೆ ಮಾಡ್ತಿರುವಾಗ ಸ್ವಲ್ಪ ಸ್ಟೀಮಿಂದ ಅದ್ರ ಮೇಲೆಲ್ಲ ಸ್ವಲ್ಪ ಎಲ್ಲ ಹೊಗೆ ಥರ ಅದು ಎಲ್ಲ ಕೂತ್ಕೊಂಡು ಅಂಟು ಥರ ಆಗಿಬಿಟ್ಟಿರುತ್ತೆ. ಸ್ವಲ್ಪ ಎಷ್ಟೇ ನಾವು ನೀಟಾಗಿ ಇಟ್ಕೋತೀವಿ ಅಂದರೂ ಸ್ವಲ್ಪ ಆ ಥರ ಹಾಗೇ ಆಗುತ್ತೆ. ಸೊ ನಾವು 2 ಮಂತ್ಸ್ಗೊಂದು 3 ಮಂತ್ಸ್ಗೊಂದ್ಸಲಿ ಈ ಥರ ನಾವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಇದು ಕೂಡ ತುಂಬ ಚೆನ್ನಾಗಿ ಕಿಚನ್ ಕೂಡ ತುಂಬ ನೀಟಾಗಿರುತ್ತೆ. ಆಲ್ಮೋಸ್ಟ್ ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಈ ಥರ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡಿದ್ದೆ ಕಿಚನ್ದು. ಸೊ ಆಲ್ಮೋಸ್ಟ್ 3 ಮಂತ್ಸ್ ಆಯಿತು. ಸೊ ನೆಕ್ಸ್ಟ್ ಇವತ್ತು ಫ್ರೀ ಇದ್ದಿದ್ದರಿಂದ ನಾನು ಮತ್ತೆ ಈ ಥರ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತೆ ನಾನು ಏನು ಐಟಮ್ಸ್ ಇತ್ತು ಅದನ್ನೆಲ್ಲ ರೀಫಿಲ್ ಮಾಡ್ಕೋತಾ ಇದ್ದೀನಿ. ಇದು ಬಂದು ನಾನು ರಾಗಿ ಅವಲಕ್ಕಿ, ಆರ್ಗ್ಯಾನಿಕ್ ರಾಗಿ ಅವಲಕ್ಕಿ, ತುಂಬ ಚೆನ್ನಾಗಿದೆ. ಹಾಗೇ ತಿನ್ಬೋದು, ಅಷ್ಟು ಬಾಯಿಗಿಟ್ರೆ ಕರಗುತ್ತೆ, ಅಷ್ಟು ಚೆನ್ನಾಗಿದೆ. ಅದಕ್ಕೆ ಇದನ್ನು ಕೂಡ ನಾನು ಒಂದು ಅರ್ಧ kg ತೊಗೊಂಡು ಬಂದಿದ್ದೆ. ನಾನು ಇದನ್ನೊಂದು ಒಂದೊಂದು ಟೈಮು ಟಿಫಿನ್ಗೂ ಕೂಡ ಮಾಡ್ಕೋತೀನಿ. ಇದು ಆರ್ಗ್ಯಾನಿಕ್ ಬೆಲ್ಲದ ಪೌಡರು. ಹೀಗೆ ಇದು ಕಡಲೆ ಬೀಜನ ನಾವೇನು ಅಂಗಡಿಯಿಂದ ಕೊಂಡ್ಕೊಳ್ಳಲ್ಲ, ಹಸ್ಬೆಂಡ್ ಊರಲ್ಲಿ ಬೆಳೀತಾರೆ. ಸೊ ನಮಗೆ ಎಷ್ಟೆಷ್ಟು ಬೇಕೋ ಅಷ್ಟು ತೊಗೊಂಡು ಬಂದು ಕಡಲೆಕಾಯಿನ ತೊಗೊಂಡು ಬಂದು ನಾನು ಇಲ್ಲೇ ಸುಲಿದ್ಬಿಟ್ಟು ಕ್ಲೀನ್ ಮಾಡಿ ಅದನ್ನು ಒಂದು ಬಾಕ್ಸಿಗೆ ಫಿಲ್ ಮಾಡ್ಕೋತಾ ಇರ್ತೇನೆ. ಮತ್ತು ಡ್ರೈ ಫ್ರೂಟ್ಸ್ಗಳನ್ನು ಕೂಡ ಅಷ್ಟೇ. ಈ ಡಬ್ಬಿಗಳು ಬಂದು ಗ್ಲಾಸ್ ಜಾರ್ಸು. ಇದನ್ನು ನಾನು ಡಿ-ಮಾರ್ಟಲ್ಲಿ ತೊಗೊಂಡಿದ್ದೆ. 200 ರುಪೀಸ್ ಬಿತ್ತು, 1 ಲೀಟರ್ದು. ತುಂಬ ವರ್ತಬಲ್, ತುಂಬ ಚೆನ್ನಾಗಿದೆ. ಅದಾದಮೇಲೆ ಇದು ಬಂದುಬಿಟ್ಟು ಕರಿಬೇವಿಂದು ಸೊಪ್ಪಿಂದು ಪೌಡರ್. ಇದು ಕರಿಬೇವಿಂದು ಊರಲ್ಲಿದೆ ನಮ್ಮದು, ನಾಟಿ ಕರಿಬೇವಿನ ಗಿಡ. ಅಲ್ಲಿಂದ ತೊಗೊಂಡು ಬಂದು ನಾನು ಮನೆಯಲ್ಲೇ ನೆರಳಲ್ಲೇ ಒಣಗಿಸ್ಬಿಟ್ಟು ಅದನ್ನು ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ. ಇದನ್ನು ನಾನು ಪಲ್ಯಗಳಿಗೆಲ್ಲ ಯೂಸ್ ಮಾಡ್ತಾ ಇರ್ತೀನಿ, ಏಕೆಂದರೆ ಮಕ್ಕಳು ತಿಂಡಿಲಿ ಸಾಂಬಾರಲ್ಲಿ ಸಿಗೋವಂಥ ಕರಿಬೇವನ್ನ ತಿನ್ನೋಲ್ಲ. ಈ ಥರ ಪೌಡ್ರು ಸ್ವಲ್ಪ ಆ್ಯಡ್ ಮಾಡೋದ್ರಿಂದ ಕರಿಬೇವು ಕೂಡ ಅವ್ರ ದೇಹದೊಳಗೆ ಸೇರುತ್ತೆ ಅಂತ ಹೇಳಿಬಿಟ್ಟು ನಾನು ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಎಲ್ಲ ಆಯಿತು, ಆಲ್ಮೋಸ್ಟ್ ಎಲ್ಲ ಏನೇನು ರೇಷನ್ಸ್ ಎಲ್ಲದು ರೀಫಿಲ್ ಮಾಡ್ಕೊಂಡೆ ಆಯಿತು. ಈಗ ಅದನ್ನು ಸೆಲ್ಫು ಕೂಡ ಅದನ್ನು ಕ್ಲೀನ್ ಮಾಡಿಕೊಂಡು ಯಾವ್ಯಾವ ಜಾಗಕ್ಕೆ ಸೇರಿಸ್ಬೇಕು ಹಾಗೆ ಎಲ್ಲದನ್ನು ಆಯಾಯ ಜಾಗಕ್ಕೆ ಜೋಡಿಸ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ನಾನು ಕಿಚನ್ನಲ್ಲಿ ಈ ಒಂದು ರ್ಯಾಕ್ ಇಟ್ಕೊಂಡಿದ್ದೀನಿ. ಕಿಚನ್ನು ನಮ್ಮದು ಕಿಚನ್ ಬಂದು ನಾವು ರೆಂಟೆಡ್ ಹೌಸಲ್ಲಿರೋ ಕಿಚನ್ ಬಂದು ಸ್ವಲ್ಪ ಚಿಕ್ಕದಾಗಿದೆ. ಸ್ವಲ್ಪ ಸೆಲ್ಫ್ಸ್ಗಳೆಲ್ಲ ಸ್ವಲ್ಪ ಕಡಿಮೆನೇ ಇದೆ. ಎಲ್ಲದೂ ಅವ್ರು ಕೊಟ್ಟಿರೋ ಅಂಥ 2 ಕ್ಯಾಬಿನೆಟ್ಸ್ ಇದೆಲ್ಲ ಅಲ್ಲಿ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ನಾನು ಒಂದು ರ್ಯಾಕ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ತೋರಿಸ್ತಾ ಇರೋದು ಇದು ಸಂಡಿಗೆ ಊರಲ್ಲಿ ಮಾಡಿದ್ದು, ತುಂಬ ಚೆನ್ನಾಗಿದೆ. ಅದನ್ನು ಕೂಡ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಅರಿಶಿನ ಬಂದು ಅದು ಪ್ಯೂರ್ ನನ್ನ ಹಸ್ಬೆಂಡ್ ಒನ್ ಟೈಮ್ ಹಾಸನ ಸೈಡ್ ಹೋದಾಗ ಅಲ್ಲಿ ಅರಿಶಿನ ತೊಗೊಂಡು ಬಂದಿದ್ರು ಬೋಟು. 1 ಮಂತ್ ನಾನು ಅದನ್ನು ಒಣಗಿಸ್ಬಿಟ್ಟು ನಾನೇ ಅದನ್ನು ಪೌಡರ್ ಮಾಡಿ ಇಟ್ಕೊಂಡಿರೋ ಅಂಥದ್ದು. ಹೀಗೆ ನನಗೆ ಹೇಗೆ ಆಗುತ್ತೋ ಅದ ರೀತಿ ನನಗೆ ಕೈಗೆ ಎಟುಕೋ ರೀತಿ ಎಲ್ಲದನ್ನು ನಾನಿಲ್ಲಿ ಜೋಡಿಸ್ಕೋತಾ ಇದ್ದೀನಿ. ಇದು ಕೂಡ ಮ್ಯಾಂಗೋ ಪಿಕ್ಕಲ್ಲು. ಮತ್ತು ಇದು ಉಪ್ಪಿನ ಜಾರ್ಸು ಕೂಡ ನಾನು 2 ಬಾಟಲಲ್ಲೇ ಅಲ್ಲೇ ಇಟ್ಟಿದ್ದೀನಿ. ನೆಕ್ಸ್ಟ್ ಅದ್ರ ಕೆಳಗಡೆ ಸ್ಟೆಪ್ಸಲ್ಲಿ ಬಂದುಬಿಟ್ಟು ನಾನು ದೊಡ್ಡ ಬ್ಯಾಗ್ಸು, ನಾನು ರಾಗಿ ಹಿಟ್ಟು ಮತ್ತು ಡೈಲಿ ಯೂಸ್ ಮಾಡೋವಂಥ ಅಕ್ಕಿ ಆ ಥರದನ್ನು ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಆಲ್ಮೋಸ್ಟ್ ನಾನು ಒಂದು ರಾಗಿನ ಒಂದು 6 to 8 kg ರಾಗಿನ ಒಂದೇ ಸಲ ಮಿಲ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಅಲ್ಲಿ ನಮ್ಮ ಮನೇಲಿ ಡೈಲಿ 1 ಟೈಮ್ ಇಲ್ಲ 2 ಟೈಮ್ಸ್ ನಾವು ಮುದ್ದೆ ಮಾಡೇ ಮಾಡ್ತೀವಿ. ಅದಾದಮೇಲೆ ನಾನಿಲ್ಲಿ ಮೇಲ್ಗಡೆ ಫುಲ್ಲು ಅನ್ನೋದು ಸ್ನ್ಯಾಕ್ಸ್ ಇಟ್ಟಿದ್ದೀನಿ. ಅವಳದು ನ್ಯೂಟ್ರಿ ಚಾಯ್ಸು, ಗೋಧಿದು ಬಿಸ್ಕೆಟ್ಸು, ಮತ್ತು ಮಕ್ಕಳು ಅಂದಮೇಲೆ ಬೇಕ್ರಿ ಐಟಮ್ಸು ಸ್ವಲ್ಪ ಇರಲೇಬೇಕಲ್ವ, ಆ ಥರದ್ದೆಲ್ಲ ನಾನು ಮೇಲ್ಗಡೆ ಸೆಲ್ಫಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು.
ಫುಲ್ಲು ಟಾಪಪ್ಪಲ್ಲಿ ನಂಗೊಂದು ಸೆಲ್ಫ್ ಇದೆ. ಅಲ್ಲಿ ನಾನು ಆ ಬಾಕ್ಸಲ್ಲಿ ಸ್ವಲ್ಪ ಆಯಿಲ್ಸ್ ಇಟ್ಟಿದ್ದೀನಿ. ಕೊಕೊನಟ್ ಆಯಿಲ್ಲು, ಮತ್ತು ದೀಪದ ಎಣ್ಣೆಗಳು, ಮತ್ತು ತುಪ್ಪ, ಅಂದರೆ ದೀಪಕ್ಕೆ ಹಾಕೋವಂಥದ್ದು ತುಪ್ಪ, ಅದು ಎಲ್ಲನ ಅಲ್ಲಿಟ್ಟಿದ್ದೀನಿ, ಹರಳೆಣ್ಣೆ ಎಲ್ಲ. ಇನ್ನು ಇಲ್ಲಿ ಬಂದು ವರ್ಷಕ್ಕೆ ಆಲ್ಮೋಸ್ಟ್ 6 ಮಂತ್ ಟು 1 ಇಯರ್ಗೆ ಆಗೋವಷ್ಟು ಸಾಂಬಾರು ಪುಡಿ, ಖಾರದ ಪುಡಿ ಊರಲ್ಲಾದರೂ ಮಾಡಿಸ್ಕೊಂಡು ಬರ್ತೀನಿ. ಇಲ್ಲ ಇಲ್ಲಿ ಅಮ್ಮಾರು, ಅತ್ತೆ ಬಂದಾಗ ಇಲ್ಲಾದರೂ ಮಾಡಿಸಿಟ್ಕೋತೀನಿ. ಅದು ಮತ್ತು ಒಂದು 5 ಕೆಜಿ ಗೋಧಿ ಹಿಟ್ಟು, ಮತ್ತು ನಾನು ಆಲ್ಮೋಸ್ಟ್ ಜಾಸ್ತಿ ಬೆಲ್ಲ ಯೂಸ್ ಮಾಡೋದ್ರಿಂದ ಒಂದು ಮಂತ್ಲಿ ಒಂದು 2 to 3 ಕೆಜಿಸ್ ಬೆಲ್ಲ ತರ್ತೀನಿ. ಆ ಥರದ್ದನ್ನು ಫುಲ್ ಮೇಲ್ಗಡೆ ದೊಡ್ಡ ದೊಡ್ಡ ಬಾಕ್ಸಲ್ಲಿ ಜೋಡಿಸಿಟ್ಕೊಂಡಿದ್ದೀನಿ. ಇಲ್ಲಿ ಬಂದು ನನಗೆ ಇಲ್ಲಿ 2 ಕಂಪಾರ್ಟ್ಮೆಂಟ್ಸ್ ಈ ಥರ ಇದೆ. ಸೊ ಇದರಲ್ಲಿ ನಾನು ಇನ್ನೂ ಸ್ವಲ್ಪ ರೇಷನ್ಸ್, ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಆಗಿರ್ಬೋದು, ರವೆ, ಅವಲಕ್ಕಿ, ಉದ್ದಿನಬೇಳೆ, ಹೆಸರುಬೇಳೆ, ಈ ಥರದ್ದೆಲ್ಲದನ್ನು ನಾನು ಇಲ್ಲಿಟ್ಕೊಂಡಿದ್ದೀನಿ. ಮತ್ತು ನಾನು ಕೇರಳ ರೈಸು ಕೂಡ ಸ್ವಲ್ಪ ಯೂಸ್ ಮಾಡ್ತಾ ಇರ್ತೀನಿ, ಅದು ಕೂಡ ಅಲ್ಲೇ ಇಟ್ಟಿದ್ದೀನಿ. ಅದ್ರ ಪಕ್ಕದಲ್ಲೇ ಈ ಥರ ಸ್ವಲ್ಪ ಡಬಲ್ ಡೋರ್ದು ಫ್ರಿಡ್ಜ್ ಕೂಡ ಇದೆ. ಅಲ್ಲೇ ಫ್ರಿಡ್ಜಿಗೆ ಅಂತಲೇ ಸ್ವಲ್ಪ ಸ್ಪೇಸ್ ಬಿಟ್ಟಿದ್ದಾರೆ, ಅಲ್ಲಿ ಫ್ರಿಡ್ಜನ್ನು ಕೂಡ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಸೆಲ್ಫಲ್ಲಿ ಒಂದು ಮಿಕ್ಸಿ ಮತ್ತು ಆಯಿಲ್ ಬಾಟಲ್ಸು, ಸ್ಪೂನ್ಸ್ಗಳು ಬೇಕಾಗಿರೋ ಅಂಥದ್ದು ಒಂದು ಸ್ಟ್ಯಾಂಡ್ ಅದರಲ್ಲೇ. ಇದು ನಮ್ಮದು ಸ್ಟವ್ವು. ಆ್ಯಕ್ಚುಲಿ ನನ್ನ ಹಸ್ಬೆಂಡು ಗ್ಲಾಸದು 4 ಬರ್ನರ್ದು ತಗೋ ಅಂತ ಹೇಳ್ತಿದ್ದಾರೆ. ಬಟ್ ಈ ಸ್ಟವ್ ಬಂದು ಪಿಜನ್ದು. ಇತ್ತೀಚೆಗೆ ಬರೋ ಈ ಸ್ಟೀಲ್ದು ಸ್ಟವ್ಸ್ ಏನಿದೆ ಈ ಥರ ಗಟ್ಟಿ ಬರೋಲ್ಲ, ಅಷ್ಟು ವೆಯ್ಟ್ ಇದೆ, ಅಷ್ಟು ಗಟ್ಟಿ ಇದೆ ಸ್ಟೀಲ್ ಅದು. ಸೊ ಈಗಲೇ ಏನಕ್ಕೆ ಅದನ್ನು ಮೂಲೆ ಗುಂಪು ಮಾಡೋಣ ಅಂತ ನಾನು ಚೇಂಜ್ ಮಾಡಿಲ್ಲ, ಅದನ್ನೇ ಬಳಸ್ತಾ ಇದ್ದೀನಿ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಬ್ಯಾಚುಲರ್ ಆಗಿದ್ದಾಗಿಂದನೂ ಯೂಸ್ ಮಾಡ್ತಾ ಇರೋ ಅಂಥ ಸ್ಟವ್ ಇದು. ಆಲ್ಮೋಸ್ಟ್ ಒಂದು 9 ಇಯರ್ಸ್ ಆಗಿದೆ, ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟು ನಾವು ಇಲ್ಲೇ ಒಂದು ವಾಟರ್ ಪ್ಯೂರಿಫೈಯರನ್ನು ಕೂಡ ನಾವಿಲ್ಲಿ ಹಾಕ್ಸಿದ್ದೀವಿ. ಅದಾದಮೇಲೆ ಇದ್ರ ಪಕ್ಕ ಒಂದು ಚಿಕ್ಕದಾಗಿರೋದು ಒಂದು ಸ್ಟೀಲ್ದು ರ್ಯಾಕ್ ಕೂಡ ನಾನಿಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ತಟ್ಟೆಗಳು, ಪ್ಲೇಟ್ಸ್ಗಳು, ಮತ್ತು ಚಿಕ್ಕ ಚಿಕ್ಕ ಬಾಕ್ಸ್ಗಳು, ಮಿಕ್ಸಿ ಜಾರು, ವಾಟರ್ ಬಾಟಲ್ಸು, ಚಿಕ್ಕ ಚಿಕ್ಕ ಬೌಲ್ಗಳು, ಆ ಥರದ್ದನ್ನೆಲ್ಲದನ್ನು ನಾನು ಇದರಲ್ಲೇ ಇಟ್ಕೊಂಡಿದ್ದೀನಿ. ಅಲ್ಲೇ ಕೆಳಗಡೆ ಒಂದು ಸ್ಟೂಲ್ ಹಾಕ್ಕೊಂಬಿಟ್ಟು ಪಾತ್ರೆ ತೊಳೆದಿದ್ದು ಎಲ್ಲದನ್ನು ಇಟ್ಕೊಳ್ಳೋಕೆ ಒಂದು ಟಬ್ಬು ಕೂಡ ನಾನು ಅಲ್ಲೇ ಕೆಳಗಡೆನೇ ಇಟ್ಕೊಂಡಿದ್ದೀನಿ. ಇದು ಟಬ್ಬು ಕೂಡ ನಾನೊಂದು ಇಲ್ಲೇ ಇಟ್ಕೊಂಡಿದ್ದೀನಿ. ಸೊ ಇದು ಕಿಚನ್ನು ನಮ್ಮದು ಯಾವ ಥರ ಬರುತ್ತೆ ಅದೇಳ್ಬಿಟ್ಟು ವೆಂಟಿಲೇಷನ್ಗೇನು ಪ್ರಾಬ್ಲಮ್ ಇಲ್ಲ, ದೊಡ್ಡ ದೊಡ್ಡದಾಗಿ ವಿಂಡೋಸ್ ಎಲ್ಲ ಇದೆ. ಓವರಾಲ್ ಈ ಥರ ಕಾಣುತ್ತೆ ನಮ್ಮದು ಕಿಚನ್ನು. ಸೊ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.